HSN ಟ್ರಾನ್ಸ್ಪ್ಲಾಂಟ್ ಆಸ್ಪತ್ರೆಗೆ ನೇರವಾಗಿ ಕನ್ಸಲ್ಟೇಷನ್ಗೆ ಬಂದಿರೋದು ಅಥವಾ ವಾಟ್ಸ್ಆಪ್ ಮೂಲಕ ನಿಮಗೆ ಬೇಕಾದ ಗ್ರಾಫ್ಟ್ ಕನ್ಫರ್ಮೇಶನ್ ಪಡೆದುಕೊಂಡಿರೋದು ಮಾತ್ರವಲ್ಲ, ನೀವು ಬೇರೆ ಯಾವುದಾದ್ರೂ ಸ್ಥಳಕ್ಕೆ ಇದೇ ರೀತಿ ನಿಮ್ಮ ಫೋಟೋಗಳನ್ನು ಕಳಿಸಿ ಎಷ್ಟು ಗ್ರಾಫ್ಟ್ ಬೇಕು ಎಂದು ಕೇಳಬಹುದು. ಬಹಳ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಕೇಳಿರುತ್ತಾರೆ. ನೇರ ಕನ್ಸಲ್ಟೇಷನ್ಗೆ ಬಂದವರು ಕೂಡ ಬೇರೆ ಸ್ಥಳಕ್ಕೆ ಕನ್ಸಲ್ಟೇಷನ್ಗೆ ಹೋಗಿರಬಹುದು. ರಿಸಲ್ಟ್ ಕೂಡ ನೋಡಿ ನಮ್ಮ HS ಲೆವೆಲ್ಗೆ ಕೊಡಲು ಸಾಧ್ಯವಿಲ್ಲ. ಕಾರಣ ಏನೆಂದರೆ ಹೈ ಡೆನ್ಸಿಟಿ ಅಂದ್ರೆ ಏನು ಅಂತ ನೀವು ಮೊದಲು ಅರ್ಥ ಮಾಡಿಕೊಳ್ಳಿ. ನಾನು ಆ ಸ್ಕ್ರೀನ್ ಅಲ್ಲಿ ಕೊಟ್ಟಿದ್ದೇನೆ. ಇದನ್ನು ಬೇರೆ ಒಂದು ಜಾಗದಲ್ಲಿ ಮಾಡಿಸಿದ್ದಾರೆ. ಆಲ್ಮೋಸ್ಟ್ ಅವರಿಗೆ ನೋಡಿದ್ರೆ ಸುಮಾರು 3000 ಗ್ರಾಫ್ಟ್ಗಳವರೆಗೆ ಪ್ಲಾಂಟೇಶನ್ ಮಾಡಿದ್ದಾರೆ. ಈಗ ಈ ಸ್ಕ್ರೀನ್ ನೋಡಿ, ಇಲ್ಲಿ ಇಂದ ಈ ಅರ್ಧ ಹಿಟ್ಟಿಗೆ ಹೋಗಿರುತ್ತೆ. ಅದೇ ಲೆವೆಲ್ಗೆ ಇವರಿಗೂ ಇದೆ, ಆದರೆ 5000 ಗ್ರಾಫ್ಟ್ ನಮ್ಮ ರೆಕಮೆಂಡೇಶನ್ ಮಾಡಿದ್ದಾರೆ. ಹಾಗಾಗಿ ಇದೇ ಹೈ ಡೆನ್ಸಿಟಿ. 3000ದಲ್ಲಿ 1000 ಗ್ರಾಫ್ಟ್ ಇದ್ರೂ ಕೂಡ ನಾವು ಗ್ಯಾಪ್ ಹಾಕಿ ಗ್ಯಾಪ್ ಬಿಡಿ ಇಡೋದು ಅಂತ ಹೇಳ್ತಾರೆ. 1000 ಗ್ರಾಫ್ಟ್ಗಳಲ್ಲಿಯೂ ಕೂಡ ಮಾಡಿಸ್ಕೊಂಡು ಹೋಗಿ ನಾವು ಎಷ್ಟು ಪಕ್ಕದಲ್ಲಿ ಮಾಡಬಹುದು. ಅದಕ್ಕಾಗಿಯೇ 2 ದಿನ ಪ್ರೊಸೆಸ್ ಮಾಡ್ತಾರೆ. ಆರಂಭದಲ್ಲಿ ಎಲ್ಲರೂ ಏನ್ ಅನ್ಕೋತೀರಾ, ಸರಿ ಗ್ರಾಫ್ಟ್ ಅಲ್ಲಿ ಕಡಿಮೆ ಅಂತ ಹೇಳ್ತಾರೆ, ಅಲ್ಲಿ ಮಾಡಿಸ್ಕೊಳ್ಬಹುದು. 2 ತಿಂಗಳು ನೀವು ಖುಷಿಯಾಗಿರ್ತೀರಾ, ನಮಗೆ ಕೂದಲು ಬೆಳೆದಿತ್ತು ಅನ್ನೋ ಒಂದು ಖುಷಿ ಮೂಡ್ ನಲ್ಲಿ ಇರ್ತೀರಾ. 6 ತಿಂಗಳ ಆದ್ಮೇಲೆ ಮಾತ್ರ ಫಲಿತಾಂಶ ಗೊತ್ತಾಗುತ್ತೆ. ರಿಸಲ್ಟ್ ವರ್ಸ್ಟ್ ಆಗಿರುತ್ತೆ ಇಂತಹ ರೀತಿಯಲ್ಲಿ. ಅದಕ್ಕಾಗಿ ನಾನು ಹೇಳ್ತೀನಿ, ಹೈ ಡೆನ್ಸಿಟಿ ಅಂತಾರೆ, ಸ್ಪ್ರೆಡ್ ಅಂತಾರೆ, ನನಗೆ ಅರ್ಥವಾಗುತ್ತಿಲ್ಲ ಅನ್ನೋರಿಗೆ ಈಗ ಒಂದು ಸ್ಕ್ರೀನ್ ಬರ್ತದೆ. ಈಗ ನನ್ನ ಬಳಿ ಒಂದು MD ಜಮೀನಿದೆ, ಕೃಷಿ ಜಮೀನು. ತೆಂಗಿನ ಮರ ನಡೋದಕ್ಕೆ ಹೋಗ್ತಿದ್ದೀನಿ ಅಂತ ಇಟ್ಕೊಳ್ಳಿ. ಪರೀಕ್ಷೆ ಶಾಲೆಯ ಹುಡುಗನ ಕೈಯಲ್ಲಿ 10 ತೆಂಗಿನ ಮರ ಇದೆ. ಈ ಒಂದು ಎಕರೆ ಜಮೀನಿನಲ್ಲಿ ನಾನು ಈ 10 ಪಾಯಿಂಟ್ ಅನ್ನ ಕವರ್ ಮಾಡಬೇಕು. ನಾನು ಇಟ್ಕೊಂಡಿದ್ದೀನಿ ಇಟ್ಕೊಳ್ಳಿ. ಇದಕ್ಕೆ ಹೆಸರೇನು ನೋಡಿ. ಈಗ ಇದನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ, ಇದಕ್ಕೆ ಹೆಸರು ತೆಂಗಿನ ತೋಟ ಅಂದ್ರೆ ತೆಂಗಿನ ತೋಟ ಅಂತ. ಅದೇ ನನ್ನ ಕೈಯಲ್ಲಿ 100 ಗಿಡಗಳನ್ನು ಕೊಟ್ಟಿದ್ದಾರೆ. ಅದೇ ಜಾಗದಲ್ಲಿ ನಾನು 100 ಗಿಡಗಳನ್ನು ಆ ಜಾಗದಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೇನೆ. ಈಗ ಈ ಸ್ಕ್ರೀನ್ ನೋಡಿ, ಇದರಲ್ಲಿ ಏನಂತ ನೋಡಿದರೆ ಅದೇ ಜಾಗದಲ್ಲಿ ಮೊದಲು ನೋಡಿದರೆ ಅದು ಕೂಡ ತೆಂಗಿನ ತೋಟವೇ, ಇದು ತೆಂಗಿನ ತೋಟವೇ. ಆದರೆ ಯಾವುದು ನೋಡಲು ಗಟ್ಟಿಯಾಗಿದೆಯೋ ಅದು ಹೈ ಡೆನ್ಸಿಟಿ. ಇದು ಹೇರ್ ಟ್ರಾನ್ಸ್ಪ್ಲಾಂಟ್ಗೆ ಅನ್ವಯಿಸುತ್ತದೆ. ಗ್ಯಾಪ್ ಬಿಡಿ ನಾವು ಹಾಗೆ ಪ್ಲಾಂಟೇಶನ್ ಮಾಡಬಹುದು, ಪಕ್ಕದಲ್ಲಿ ಇಟ್ಟು ಈ ರೀತಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಅದಕ್ಕಾಗಿಯೇ ಇಲ್ಲಿ ಫಲಿತಾಂಶವಿಲ್ಲ. ಈ ರೀತಿ ಮಾಡಿದರೆ ಫಲಿತಾಂಶ ಇದೆ. ಈಗ ನಿಮಗೆ ಅರ್ಥವಾಗಿರಬಹುದು. ಈ ಸ್ಕ್ರೀನ್ ಅಲ್ಲಿರುವ ಸಂಖ್ಯೆಗೆ ಕರೆ ಮಾಡಿ ನನಗೆ ಇಷ್ಟು ಗ್ರಾಫ್ಟ್ಗಳನ್ನು ದೃಢೀಕರಿಸಿದ್ದಾರೆ. ನಿಮಗಾಗಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡಿಟ್ಕೊಳ್ಳಿ.